ಆಮೇಲೆ ಜನರಲ್ OBC SC ಮುಸ್ಲಿಂ ಯಾರ್ಯಾರಿಗೆ ಓಟ್ ಹಾಕಿದ್ದಾರೆ ಕೊಡ್ತೀವಿ. ಇಷ್ಟು ಸಾಕು. ಎಸ್. ಇಂದು ನಡೆದ ಚುನಾವಣೆಯಲ್ಲಿ ಯಾರಿಗೆ ಮೇಲುಗೈ, ಇದು ಮತಗಟ್ಟೆ ಸಮೀಕ್ಷೆ, ಅಂದರೆ ಓಟ್ ಹಾಕಿ ಬಂದ ತಕ್ಷಣ ಕೊಡುವಂಥದ್ದು. ಆಮೇಲೆ ಸಮೀಕ್ಷೆಯ ಬಗ್ಗೆ ಕೆಲವು ನಿರೀಕ್ಷೆಗಳು ಕೂಡ ಮೇಲೆ ಕೆಳಗೆ ಆಗಿದೆ. ಸಮೀಕ್ಷೆಗಿಂತ ಜಾಸ್ತಿ ಸಟ್ಟಾ ಬಜಾರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಗೌಡ್ರೆ, ಈ ಸಮೀಕ್ಷೆ ಇದೆಯಲ್ಲ, ಅಲ್ಲ ಯಾಕಂತ ಹೇಳ್ತೀನಿ, ರಿಲಯಬಲ್ ಯಾಕೆಂತ ಹೇಳ್ತೀನಿ, ನಿಮಗೆ ಗುಜರಾತ್ನದ್ದೇ ರಿಲಯಬಲ್, ಬೇರೆ ಯಾವುದೂ ಅಲ್ಲ. ಆಯಿತಾ? ನಿಮಗೆ ಸಮೀಕ್ಷೆ ಹೆಂಗೆ ಗೊತ್ತಾ ಅವರೇ, ನಿಮ್ಮ ಹತ್ರ ಕೇಳಿದ್ರೆ ನೀವು ಹೇಳ್ತೀರಿ, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀರಿ. ಮತ್ತೊಂದು ಸಟ್ಟ ಬಜಾರ್ ಆಗಲ್ಲ, ಅವ್ನು ದುಡ್ಡು ಹಾಕಿರ್ತಾನೆ. ಅವನಿಗೆ ದುಡ್ಡು ಹಾಕಿದ ಕಾರಣಕ್ಕಾಗಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಓಕೆ, ಇದು 70 ಕ್ಷೇತ್ರದಲ್ಲಿ ಮ್ಯಾಟ್ರಿಕ್ಸ್ ಹೇಳುವಂಥ ರಿಸಲ್ಟು. ಮೇಲ್ ಫಿಮೇಲ್ ಆಯಿತಾ? ಹಾಂ ಸರ್, ಮೇಲ್ ಫಿಮೇಲ್ ಆಯಿತು. ಮೇಲ್ ಫಿಮೇಲ್ ಎಷ್ಟಾಗಿದೆ ಅಂತ ಹೇಳ್ತೀನಿ. ಓಕೆ, ಓವರಾಲ್ ಇದು 39ರಿಂದ 49 ಬರಬಹುದು ಅಂತೇಳಿ ಮ್ಯಾಟ್ರಿಕ್ಸ್ ಹೇಳ್ತಾ ಇದೆ. ಆಮ್ ಆದ್ಮಿ 21ರಿಂದ 31. ಈ ಥರ ಬಂದರೆ ಅದು ಯಾವುದು BJP ಬಂಪರ್. 27 ವರ್ಷಗಳ ನಂತರ, ಕಾಲು ಶತಮಾನದ ನಂತರ ಮತ್ತೊಂದು ಬಂಪರ್. ಮತ್ತು ನರೇಂದ್ರ ಮೋದಿ ಅವರ ಕಾಲಾವಧಿಯಲ್ಲಿ ಡೆಲ್ಲಿಯಲ್ಲಿ ಮತ್ತೊಮ್ಮೆ ಪಕ್ಷ ಅಧಿಕಾರಕ್ಕೆ ಬಂತು. ಡೆಲ್ಲಿಯಲ್ಲೂ ಕೂಡ ಬಂತು. ನಾನು ಪದೇ ಪದೇ ಹೇಳ್ತಾ ಇದ್ದೆ, ಹಿಂದಿಯಲ್ಲಿ ದಿಲ್ಲಿ ಅಂದರೆ ದಿಲ್ಲಿ ದಿಲ್ಲಿ ತಗೊಂಡಿಲ್ಲ ಅಂತ ಇಲ್ಲಿ ತನಕ 27 ವರ್ಷಗಳ ನಂತರ. ನರೇಂದ್ರ ಮೋದಿ ಅವರಿಗೆ ಅದೊಂದು ಭಾಳ ದೊಡ್ಡ, ಈಗ ನಾವು ಈ ಮೊಘಲರ ವಿರುದ್ಧ ಹೇಳ್ತೀವಲ್ವಾ, ಅಹೋಮ್ ಮತ್ತು ಇದು ರಾಜರು ಸೋಲಿಸ್ತಾ ಇದ್ರು ಮತ್ತೊಂದು ಇವರನ್ನ ಅಂತೇಳಿ. ಇಡೀ ದೇಶ ಗೆದ್ದಿದ್ದೀನಪ್ಪ, ದಿಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಅನ್ನುವಂಥ ಒಬ್ಬ ದೊಡ್ಡ ನಾಯಕನಿಗೆ ಇರುವಂಥ ಒಂದು ಬೇಸರ ಇದೆಯಲ್ಲ, ಅದು ಇಷ್ಟು ನೆನಪಿಟ್ಕೊಳ್ಳುತ್ತೆ. ಓಕೆ ವಿನಾಯಕ್ ಭಟ್ರೆ, ನೀವಿದ್ದ ಕಾಲದಲ್ಲಿ 2008ರಲ್ಲಿ ನಾನು ಹೇಳಿದೆ, 2ನೇ ಬಾರಿಗೆ ಶೀಲಾ ದೀಕ್ಷಿತ್ ಅವರು ಬರ್ತಾರೆ. ಆಗಿನ ಕಾಲದ ಡೆಲ್ಲಿಗೂ ಈಗಿನ ಕಾಲದ ಡೆಲ್ಲಿಗೂ, ನರೇಂದ್ರ ಮೋದಿ ಅವರ ಬಂದ ನಂತರದ ಡೆಲ್ಲಿಗೂ, ಅರವಿಂದ್ ಕೇಜ್ರಿವಾಲ್ ಬಂದ ನಂತರದ ಡೆಲ್ಲಿಗೆ ಏನು ವ್ಯತ್ಯಾಸ ನಿಮ್ಮ ಪ್ರಕಾರ? ಬಹಳ ವ್ಯತ್ಯಾಸ ಆಗಿದೆ. ಅಲ್ಲಿಯ ರಾಜಕಾರಣದಲ್ಲಿ ಭಾಳ ವ್ಯತ್ಯಾಸ ಆಗಿದೆ. ಮೊದಲು ಡೆಲ್ಲಿ ರಾಜಕಾರಣಕ್ಕೆ ಅಷ್ಟು ತುಂಬ ಇಂಪಾರ್ಟೆನ್ಸ್ ಇರಲಿಲ್ಲ. ಯಾಕೆ ಅಂತಂದರೆ ಅಲ್ಲೊಂಥರ ಅದು ಪುದುಚೇರಿ ಡಾಮಂಡಿ ಯುದ್ಧ, ಅಂದರೆ ಯಾರು ಯಾವ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅದನ್ನು ರೆಕಾಗ್ನೈಸ್ ಮಾಡೋದಕ್ಕೆ ಆಗಲ್ಲ. ಒಂದು ಕಡೆ ಅಲ್ಲಿ ಮಹಾನಗರ ಪಾಲಿಕೆ ಇದೆ, ಇನ್ನೊಂದು ಕಡೆ LG ಇರ್ತಾರೆ, ಇನ್ನೊಂದು ಕಡೆ ಗೌರ್ಮೆಂಟ್ ಇದೆ, ಇನ್ನೊಂದು ಕಡೆ ಸೆಂಟ್ರಲ್ ಗೌರ್ಮೆಂಟ್ ಇದೆ. ಹಾಗೆಲ್ಲ ಆಗಿ ಅಲ್ಲಿ ಯಾರು ಏನು ಅಂತಲೇ ಗೊತ್ತಾಗಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ಈಗ ಇಲ್ಲೆಲ್ಲ ನಮಗೆ CM ಅಂದರೆ ಭಾಳ ದೊಡ್ಡ ಸಂಗತಿ. ಡೆಲ್ಲಿನಲ್ಲಿ ಅವ್ರಿಗೆ ಒಬ್ಬ MLA ಗಿರೋವಷ್ಟೇ ಬೆಲೆ ಇರೋದು. ಯಾಕೆಂತಂದ್ರೆ ಅಲ್ಲಿ ಎಲ್ಲ CMಗಳು ಬರ್ತಾ ಇರ್ತಾರೆ. ಹಾಗಾಗಿ ಈಗ ಡೆಲ್ಲಿ CM ಯಾರೊಬ್ರು ಬರ್ತಾರೆ ಅಂತಂದ್ರೆ ಡೆಲ್ಲಿಯಲ್ಲಿ ಅಂತ ಇಲ್ಲಿಯ CMಗಳಲ್ಲಿ ಹೋದಾಗ MLA ಆಗ್ತಾರೆ ಅಷ್ಟೇ. ಹಾಗೆ ಅಂದ್ರೆ ಎಲ್ಲರೂ ಬರ್ತಾ ಇರೋದ್ರಿಂದ ಇಲ್ಲಿ ಅಷ್ಟೇ ಇದಿರೋದ್ರಿಂದ ಅಲ್ಲೊಂಥರ ಆ CM ಅನ್ನೋ ಚಾರ್ಮ್ ಅಷ್ಟಿಲ್ಲ. ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ ಆ ಕಾರಣಕ್ಕಾಗಿ ಅಂತಲ್ಲ, ಡೆಲ್ಲಿನ ಏನು ಅಲ್ಲಿನ ಮೈಂಡ್ ಸೆಟ್ ಅಥವಾ ಡೆಲ್ಲಿಯ ವಾತಾವರಣನೇ ಆ ಥರ ಇದೆ. ಎಲ್ಲ CMಗಳು ಬರ್ತಾ ಇರ್ತಾರೆ ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ. ಇದರ ಮಧ್ಯೆ ಕೂಡ ನೀವು ತುಂಬಾ ವಿಶ್ಲೇಷಣೆಗಳನ್ನ ಮಾಡಿರ್ತೀರಿ. ಈ ಕಾಂಗ್ರೆಸ್ BJP ಒಂದು ವಿಚಾರ ಬೇರೆ, ಆದರೆ ಅರವಿಂದ್ ಕೇಜ್ರಿವಾಲ್ನ ಒಂದು ಎಂಟ್ರಿ ಇದೆಯಲ್ಲ, ಅಲ್ಲಿ ಆಗಿರುವಂಥ ಕೆಲವು ರೀತಿಯ ಬದಲಾವಣೆಗಳು ಅಂತೇಳಿ, ನೀವು ಆಸ್ ಒಬ್ಬ ಜರ್ನಲಿಸ್ಟ್ ಆಗಿ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ರಾಜಕೀಯ ಇಡೀ ದೇಶದ ರಾಜಕೀಯದಲ್ಲಿ ಮತ್ತು ಎಸ್ಪೆಷಲಿ ದೆಹಲಿ ರಾಜಕೀಯದಲ್ಲಿ ಏನು ವಿಶೇಷತೆ ಅಂತ ಕಾಣುತ್ತೆ ನಿಮಗೆ ಇವರನ್ನು ಹೋಲಿಸಿದಾಗ? ಫಸ್ಟು 2013ರಲ್ಲಿ ಏನು ಹೋರಾಟಗಳು ನಡೀತು, ಆವಾಗ ಏನು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದು ಇಮೇಜ್ ಇತ್ತು. ಅದು ಫಸ್ಟು ಅಂದರೆ ಹೋರಾಟ ಆಗಿದ್ದು ಕೂಡ ಡೆಲ್ಲಿನಲ್ಲಿ ರಾಮಲೀಲಾ ಮೈದಾನದಲ್ಲಿ. ಅದರ ಎಫೆಕ್ಟು ಏನು ಡೆಲ್ಲಿಯಲ್ಲೇ ನಿಮಗೆ ಜಾಸ್ತಿ ಕಾಣಿಸ್ಕೊಂಡಿದ್ದು ಕೂಡ. ಅಂದರೆ ಹಿಂದೆ UPA ಸರ್ಕಾರದ ವಿರುದ್ಧ ಅವರು ಹೋರಾಟ ಮಾಡಿದಾಗ ಆ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಒಂದು ಫೇಸ್ ಬೇಕಿತ್ತು. ಆ ಫೇಸ್ ಆಗಿ ಅಣ್ಣಾ ಹಜಾರೆ ಇದ್ರು, ಅಣ್ಣಾ ಹಜಾರೆ ಜೊತೆ ಅರವಿಂದ್ ಕೇಜ್ರಿವಾಲ್ ಇದ್ರು. ಬಹುಶಃ ಅವಾಗ ಅನ್ಸುತ್ತೆ ನನಗೆ ಜನ ಒಂದು ಹೊಸ ಏನು ವ್ಯಕ್ತಿ ಅಥವಾ ಹೊಸದೊಂದು ಶಕ್ತಿಗೋಸ್ಕರ ಕಾಯ್ತಾ ಇದ್ರು. ಈ ವ್ಯವಸ್ಥೆಯನ್ನು ಬದಲಾಯಿಸಬಲ್ಲ ಹೊಸ ಮುಖ ಬೇಕಾಗಿತ್ತು, ನಾಯಕತ್ವ ಬೇಕಾಗಿತ್ತು. ಬರೀ ಮುಖ ಮಾತ್ರ ಅಲ್ಲ, ಹೊಸ ರೀತಿಯ ಆಲೋಚನೆ ಮತ್ತೆ ಈ ಭ್ರಷ್ಟಾಚಾರಗಳನ್ನೆಲ್ಲ ದೂರ ಇಡುವಂತ ಒಂದು ಆಲೋಚನೆ ಬೇಕಾಗಿತ್ತು. ಅವಾಗ ಅರವಿಂದ್ ಕೇಜ್ರಿವಾಲ್ ಅವರು ಆ ಫೇಸ್ ಆಗಿ ಹೊರಹೊಂಬಿಟ್ರು. ಯಾಕೆ ಅಂತಂದ್ರೆ ಇವರಿಗೆ ರಾಜಕೀಯದಲ್ಲಿ ಯಾವುದೋ ಆ ಥರದ ಆಸಕ್ತಿ ಇರಲಿಲ್ಲ. ಅಣ್ಣಾ ಹಜಾರೆ ಅವರು ಇವರಿಗೂ ಹೋಗಬೇಡಿ ಅಂತ ಹೇಳಿದ್ರು, ಅವರು ರಾಜಕೀಯಕ್ಕೆ ಹೋಗಬೇಡಿ ಅಂತ ಅಣ್ಣಾ ಹಜಾರೆ ಹೇಳಿದ್ರು. ಸೊ ಅಷ್ಟೆಲ್ಲ ಆದ್ಮೇಲೆ ಆ ಏನು ಹೋರಾಟವನ್ನ ಬಳಸ್ಕೊಂಡು ಅಥವಾ ಆ ಹೋರಾಟದ ಫಲವಾಗಿ ಅರವಿಂದ್ ಕೇಜ್ರಿವಾಲ್ ಒಂದು ನಾಯಕರಾಗಿ ಬಂದರು. ಡೆಲ್ಲಿ ಮಾತ್ರ ಅಲ್ಲ, ಅವಾಗಿನ ವಾತಾವರಣದಲ್ಲಿ ಒಂದು ಇಡೀ ದೇಶಾದ್ಯಂತ ಒಂದು ಹೊಸ ಏನು ಶಕ್ತಿ ಅಥವಾ ಹೊಸ ಮುಖ ಬೇಕು ಅಥವಾ ಈ ರೀತಿಯ ಒಂದು ದೃಷ್ಟಿಕೋನದ ಆಲೋಚನೆ ಬೇಕು ಅನ್ನುವಂಥ ವಾತಾವರಣ ಇದ್ದಿದ್ದು ನಿಜ. ಬಂದೆ ನಾನು ಬಸವರಾಜ್ ಇಟ್ನಾಳ್ ಅವರೇ ಕಳೆದ 3 ಚುನಾವಣೆಗಳನ್ನು ನೋಡಿದಾಗ
BJP ಕೂಡ ಅಲ್ಲಿ ಬಹಳ ದೊಡ್ಡ ಕಸರತ್ತುಗಳನ್ನು ಮಾಡ್ತಾ ಇದೆ. ಯಮುನೆ ವಿಚಾರ ಬಹಳ ದೊಡ್ಡದಾಗಿದೆ. ಆಮೇಲೆ ಫ್ರೀ ಅನ್ನೋದು ನಾನು ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ದೆ, ಯಾರು ತಮಾಷೆ ಮಾಡಬೇಡ್ರಪ್ಪ ಫ್ರೀ ಅಂತಂದ್ಬಿಟ್ಟು ಎಲ್ಲ ಕೊಡ್ತಾ ಇದ್ದೀರಿ ನೀವು, ಎಲ್ಲ ಹಾಕ್ಕೊಂಡು ರುಬ್ಬಿಡ್ತಾರೆ ಅಂತೇಳಿ. ಈ ಬಾರಿಯ ರಾಜಕೀಯವನ್ನು ಯಾವ ಥರ ನೋಡ್ತೀರಿ ನೀವು? ಯಾವ ಈ ಒಂದು ಜನಕಲ್ಯಾಣ ಯೋಜನೆಗಳನ್ನು ಅಥವಾ ಫ್ರೀಬಿಯನ್ನು ಅನ್ನೋಣ, ಅದೇ ಶಬ್ದ ಯೂಸ್ ಮಾಡೋದಾದ್ರೆ, ಯಾವ ಫ್ರೀಬಿಗಳು ರೇವಡಿ ರಾಜಕಾರಣ ಅಂತ ಏನು ಶುರು ಮಾಡಿದ್ರು ಟೀಕೆನ BJP ಅವರು, ಸ್ಪರ್ಧೆಗೆ ಪೈಪೋಟಿಗೆ ಬಿದ್ದು ಈಗ ಕೊಡ್ತಿದ್ದಾರೆ. ಇದರಲ್ಲಿ ದೆಹಲಿಯಲ್ಲಿ ಪೈಪೋಟಿಗೆ ಬಿದ್ದು ಹೆಚ್ಚು ಇವರು ಪೈಪೋಟಿ, ನಾವು ಒಂದು ಹೆಜ್ಜೆ ಮುಂದೆ ಅಂತ ₹400 ಜಾಸ್ತಿ. ಯಾವಾಗ LPG ಸಬ್ಸಿಡಿ ಹಿಂದಕ್ಕೆ ತಗೊಂಡಿದ್ರು ಆ ಸಬ್ಸಿಡಿ ಕೊಡ್ತಿದ್ದಾರೆ ಅಲ್ಲಿ. ಅಷ್ಟು ಡೆಸ್ಪರೇಷನ್ ಯಾಕೆ ಕಾಣುತ್ತೆ ಅಂದ್ರೆ 1993 to 98 5 ವರ್ಷ BJP ಅಧಿಕಾರಕ್ಕೆ ಇದ್ದಿದ್ದು. 5 ವರ್ಷದಲ್ಲಿ 3 ಜನ ಮುಖ್ಯಮಂತ್ರಿಗಳಾಗ್ತಾರೆ. ಯಾರೆಲ್ಲ? ಮದನ್ ಖುರಾನಾ ಮತ್ತೆ ಸುಷ್ಮಾ ಸ್ವರಾಜ್ ಮತ್ತೆ ಇನ್ನೊಬ್ಬ ಸಾಹಿಬ್ ಸಿಂಗ್ ವರ್ಮಾ 3 ಜನ ಒಂದು ಟರ್ಮ್ ಅಲ್ಲಿ. ಮುಂದೆ ಶೀಲಾ ದೀಕ್ಷಿತ್ 3 ಟರ್ಮ್ ಮುಖ್ಯಮಂತ್ರಿ ಆಗ್ತಾರೆ. ಆ ಒಂದು ಆಂಟಿ ಇನ್ಕಂಬನ್ಸಿನ ಎನ್ಕ್ಯಾಶ್ ಮಾಡಿದ್ರು ಹುಟ್ಟಿದ್ದು BJPನೂ ಅಲ್ಲ, ಯಾರೂ ಅಲ್ಲ. ಆಕ್ಚುಲಿ ಅವಾಗ ನಿಜವಾಗ ಗ್ರೌಂಡ್ ಲೆವೆಲ್ ಕೆಲಸ ಮಾಡಿದ್ದು IAC, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್. ಆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮುಖ ಅಣ್ಣಾ ಹಜಾರೆ. ಅದಕ್ಕೆ ಸಂಘ ಪರಿವಾರ ಅನೇಕ ಸಂಘ ಸಂಸ್ಥೆಗಳು ಸೇರ್ಕೊಂಡು ಅಲ್ಲಿ ರಾಮಲೀಲಾ ಮೈದಾನದಿಂದ ಬಂದು ಚಳುವಳಿ ಆಯ್ತು. ಆ ಚಳುವಳಿಗೆ ಈ ಕಾಂಗ್ರೆಸ್ಸಿನ ಎಡವಟ್ಟುಗಳು ನೋಡಿ, ಆ ಚಳುವಳಿಗೆ ಹೆಚ್ಚು ಮೊಮೆಂಟಮ್ ಕೊಟ್ಟಿದ್ದೆ ಕಪಿಲ್ ಸಿಬಲ್ ಹೋಗಿ ಸಂಧಾನ ಮಾಡಿದಿಲ್ಲ. ಹೋಗಿ ಕಪಿಲ್ ಸಿಬಲ್ ಚಿದಂಬರಂ ಹೋಗಿ ಸಂಧಾನಕ್ಕೆ ಕೂತಾಗ ದೆನ್ ಇಟ್ ಬಿಕೇಮ್ ವೆರಿ ವೆರಿ ಸೀರಿಯಸ್. ಸಂತೋಷ್ ಲಾಡ್ ಒಂದು ಮಾತು ಇತ್ತೀಚೆಗೆ ಹೇಳ್ತಾ ಇದ್ರು, ನಾವು ಅದನ್ನ ಅಷ್ಟೇ ಪ್ರಚಾರ ಕೂಡ ಕೊಟ್ಟಿದ್ವಿ ಅದಕ್ಕೆ ಅಂತ. ಈಗಾದ್ರೆ ಪ್ರಚಾರ ಪರಿಸ್ಥಿತಿ ಆಗಿತ್ತು. ಆ ಹೋರಾಟವನ್ನ ಅವರು ಸ್ಟಾಪ್ ಮಾಡಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿತ್ತು ಅವರಿಗೆ. ಸರ್, ಇವತ್ತಿನ ಸಂತೋಷ್ ಲಾಡ್ನ ಸ್ಟೇಟ್ಮೆಂಟ್ ಕೇಳಿದ್ರ, ಇವತ್ತಿಂದ ಅವ್ರು ಆಲ್ರೆಡಿ ಸೋಲನ್ನು ಒಪ್ಕೊಂಡ್ಬಿಟ್ರು. 5 ರಿಂದ 6 ಬರಬಹುದು. ಅಷ್ಟು ಬಂದ್ರೆ ಗ್ರೇಟ್. ಅವ್ರ ಕಳೆದ 10 ವರ್ಷದ 0 ಬಂದಿರೋದು. ಒಂದು ಮುಖ್ಯವಾಗಿ ವಿನಾಯಕ್ ಭಟ್ ಹೇಳೋಕೆ ಮೆನ್ಷನ್ ನೀವು ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಏನು ಶಕ್ತಿನೇ ಇಲ್ಲ ಅಂತ ನೀವು ಅವರನ್ನ ಆಮ್ ಆದ್ಮಿ ಅದಕ್ಕೆ ಬರ್ತಾ ಇದ್ದೇನೆ. IAC ಅನ್ನ ಹುಟ್ಟಾಕಿದ್ದು ಕೇಜ್ರಿವಾಲ್. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಮಾಹಿತಿ ಹಕ್ಕು, ಇದೆಲ್ಲ ಚಳವಳಿ ಮಾಡಿದ್ದು ಇದೇನು ಕೇಜ್ರಿವಾಲ್ ಲೀಡರ್ಶಿಪ್ ಅಲ್ಲೇ. ಆದ್ರೆ ಕೇಜ್ರಿವಾಲ್ ಪದೇ ಹೇಳ್ತಿದ್ರು, ಅಣ್ಣಾ ಹಜಾರೆಗೆ ಮಾತು ಕೂಡ ಕೊಟ್ಟಿದ್ರು, ನಾನು ರಾಜಕೀಯ ಪಕ್ಷ ಮಾಡೋದಿಲ್ಲ ಅಂತ. ಇದು ಒಟ್ಟಾರೆಯಾಗಿ 2013-14ಕ್ಕೆ ಈ ಚಳವಳಿಯ ಫಲಶ್ರುತಿಯಾಗಿ ದೆಹಲಿಯಲ್ಲಿ ಮೋದಿ ಸರ್ಕಾರ ಬಂದ್ರೆ ದೆಹಲಿ ಕಳ್ಕೊಂಡ್ಬಿಡ್ತಾರೆ BJP. ಬಿಕಾಸ್ ಅಣ್ಣಾ ಹಜಾರೆಸ್ ಡಿಸಿಷನ್. ಹೊಸ ಪಕ್ಷ ಮಾಡೋಣ ಅಂತ ಹೊರಟ್ರಲ್ಲ. ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಯಾಕೆ ಆ ಒಂದು ಟ್ರಾಕ್ಷನ್ ಬರ್ತದಂದ್ರೆ, ವರ್ಷಾನುಗಂಟಲೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಹಿಡ್ಕೊಂಡು ದೆಹಲಿ ಜಲ್ ಬೋರ್ಡ್ ಆಗ್ಲಿ, ದೆಹಲಿ ವಿದ್ಯುತ್ ನಿಗಮದಾಗಲಿ, ಆಮೇಲೆ ಮುಖ್ಯಮಂತ್ರಿ ಆದ ನಂತರ ಅವ್ರ ಕಾಂಟ್ರಿಬ್ಯೂಷನ್ ಏನೇ ಇಲ್ವಾ? ಹೊಸ ದಿಕ್ಕಿನತ್ತ ಸಾಗಿಲ್ವಾ? ಡೆಲ್ಲಿ ಸಾಗಲಿಲ್ವಾ? ರಾಜಕೀಯದಲ್ಲಿ ಹೊಸತನ ಈಗ ಮೊಹಲ್ಲಾ ಕ್ಲಿನಿಕ್ ಅನ್ನುವಂಥದ್ದು ನೀವ್ ಯಾಕೆ ಕಾಪಿ ಮಾಡಿ, ಅಂದ್ರೆ ಐ ಮೀನ್ ಕಾಂಗ್ರೆಸ್ ಯಾಕೆ ಕಾಪಿ ಮಾಡುತ್ತೆ ಕರ್ನಾಟಕದಲ್ಲಿ? ಇದು ಅಂತ ಶಾಲೆಗಳನ್ನ ಇಂಪ್ಯಾಕ್ಟ್ ಆಗುವಂತ ವಿಚಾರಗಳಲ್ಲ ಅವು. ಯಾಕಂದ್ರೆ ಇಡೀ ದೆಹಲಿ ಸರ್ಕಾರ ದೋ ವಿ ಕಾಲ್ ಇಟ್ ಸ್ಟೇಟ್ ಅಂತ ರಾಜ್ಯ ಅಂದ್ರೂ ಕೂಡ ಅದು ಒಂದು ವೈಭವೀಕೃತ ಮುನ್ಸಿಪಾಲಿಟಿ ಅಷ್ಟೇ. ಅಲ್ಲಿ 2015 ಮತ್ತೆ ಯಾಕೆ ಕೊಟ್ರು? ಒಂದ್ ಹೇಳ್ತೀನಿ ನಾನು ಕೇಳಿ ಭಟ್ರೆ, ನೀವು ಕೂಡ ಗಮನಿಸಿ. ಇಷ್ಟೆಲ್ಲ ನಾವು ಮಾತಾಡ್ತಾ ಇದೀವಲ್ಲ, ಆಗ ಇನ್ನೂ ಕೂಡ ನರೇಂದ್ರ ಮೋದಿ ಎಂಟ್ರಿ ಆಗಿಲ್ಲ. ನೆನಪಿಟ್ಕೊಳ್ಳಿ, 2013 ಚುನಾವಣೆ ನರೇಂದ್ರ ಮೋದಿ ಎಂಟ್ರಿ ಕೊಟ್ಟಿಲ್ಲ. ಈ ಆಂಟಿ ಇನ್ಕಂಬೆನ್ಸಿಯ ದೊಡ್ಡ ಲಾಭವನ್ನು ನರೇಂದ್ರ ಮೋದಿ ಅಂತ ದೊಡ್ಡ ನಾಯಕರು ಕೂಡ ಪಡ್ಕೊಂಡ್ರು, ಅದು ಪ್ಲಸ್ಸು. ಇಲ್ಲ ಅಂತಂದ್ರೆ, ಆದರೆ ಡೆಲ್ಲಿಯಲ್ಲಿ ಆಗ್ತಾನೆ ಇಲ್ಲ ಅಂತೇಳಿ ನಾನು ಬಂದೆ. ಒಂದೇ ನಿಮಿಷ, ನಾನು ಶಶಿಧರ ಆರಾಧ್ಯ ಅವರ ಬಳಿ ಬರ್ತೀನಿ. ಶಶಿಧರ ಆರಾಧ್ಯ ಒಂದು ಫ್ಲೂಕ್ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ಇಲ್ಲ, ಅದೊಂದು ಆಂಟಿ ಇನ್ಕಂಬೆನ್ಸಿ ಇತ್ತು, ಎಂಥ ಆರೋಪಗಳು UPA ಮೇಲೆ, ಆ ಸಂದರ್ಭದಲ್ಲಿ ಅಣ್ಣಾ ಹಜಾರೆ ಮಾಡಿದಂಥ ಹೋರಾಟಗಳು, ಬೇಡ ಅಂತ ಹೇಳಿದರು, ಬಂದು ಕೂತ್ಕೊಂಡ್ರು ಅಂತೇಳಿ. ಬಟ್ ನಾನು ಒಂದು ವಿಚಾರ ಅಪ್ರಿಷಿಯೇಟ್ ಮಾಡ್ತೇನೆ, ಸತತವಾಗಿ 3 ಬಾರಿ ಗೆದ್ದು ಬರೋದಂದ್ರೆ ಅದೇನು ಅಷ್ಟು ಸುಲಭದಲ್ಲ ಅಲ್ಲ. ಆದರೆ ಈ ಬಾರಿ ಹೊಡೆದೇ ಹೊಡಿತೀವಿ, ಈ ಬಾರಿ BJP ಬಂದೇ ಬರುತ್ತೆ ಅನ್ನುವಂಥ ಧೈರ್ಯದಲ್ಲಿ BJP ಇದೆ. ನಿಮ್ಮ ಉತ್ತರ ಏನು? ಆ ನಂತರ